ಹಾಂ, ವರ್ಷ ಪೂರ್ತಿ ಬೆಳಿಬೋದು ಇದನ್ನ? ಯಾವಾಗಾದ್ರೂ ಬೆಳೀರಿ. ಹಾಂ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೀವು 10 ಟನ್ ಇರಲಿ ಖಾಲಿ ಮಾಡ್ಬೋದು. ಅಂದ್ರೆ ಕಂಪ್ನಿಗಳಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತಲ್ವ ಇದಕ್ಕೆ? ಯಾವಾಗ ಇರ್ತೈತಿ, ಹಾಂ, ಬೆವ್ರು ಸುರ್ಸಲ್ಲ ಯಾರನ್ನು. ಹೌದು, ಈಗ ಫಾರ್ಮರ್ಸ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹೌದು, ಅವ್ರಿಗೇನು ತಿನ್ನಲ್ಲ ನೋಡ್ರಿ, ನ್ಯಾಚುರಲ್ ಆಗಿ ಅವ್ರು ಏನು ತಿನ್ನೋದೇ ಇಲ್ಲ. ಮಾಮೂಲಿ ಮುದ್ದೆ ತಿಂತಾರೆ, ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಸುಸ್ತಾಯ್ತಂದ್ರೆ ಮರದ ಕೆಳಗೆ ಮಲ್ಕಂತಾರೆ. ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ ಹಾಗಲಕಾಯಿ ಕೃಷಿ. ಸಾಮಾನ್ಯವಾಗಿ ಹಾಗಲಕಾಯಿ ಕೃಷಿ ನೀವು ನೋಡಿರ್ಬೋದು. ಹಾಗಲಕಾಯಿ ತಿನ್ನೋರಿಗೆ, ಗ್ರಾಹಕರಿಗೆ ತಿನ್ನೋರಿಗೆ ಕಹಿ ಇರುತ್ತೆ, ಅಂದರೆ ಅದನ್ನ ಬೆಳೆಯೋರಿಗೇನು ಕಹಿ ಇರುತ್ತೆ. ನನ್ನ ಪ್ರಕಾರ ಅದು ಬೆಳೆಯೋರಿಗೆ ಸಿಹಿ ಅಂತಲೇ ಅನ್ಕೊತೀನಿ. ರೈತರು ಇದರಲ್ಲಿ ನಷ್ಟ ಅಂತ ಹೇಳ್ಕೊಂಡಿಲ್ಲ. ಸಾಮಾನ್ಯವಾಗಿ ನಮ್ಮ ಅರುಣ್ ಕುಮಾರ್ ಅಂತ ನಮ್ಮ ಯುವ ರೈತರು ಇದ್ದಾರೆ. ನಿಮಗೆ ಇದಾಗಲೇ ಅವ್ರ ವೀಕ್ಷಕರಿಗೆ ಸುಮಾರು ವಿಡಿಯೋಗಳಲ್ಲಿ ಪರಿಚಯ ಮಾಡ್ಕೊಂಡಿದ್ದೀನಿ. ಈ ಹಾಗಲಕಾಯಿ ಕೃಷಿನಲ್ಲಿ 45 ದಿವಸದ ಹಾಗಲಕಾಯಿ ಕೃಷಿನಲ್ಲಿ ಅವ್ರನ್ನ ಮತ್ತೊಮ್ಮೆ ಪರಿಚಯ ಮಾಡ್ಕೊಂಡ. ಸಾಮಾನ್ಯವಾಗಿ ಒಂದು ಹಾಗಲಕಾಯಿ ಕೃಷಿನ ಸುಮಾರು ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದೆ. ಮತ್ತು ಇನ್ನೊಂದು ಅಪ್ಲೋಡ್ ಹೊಸ ವಿಡಿಯೋ ಏನಕ್ಕೆ ಮಾಡ್ತೀವಿ ಅಂದರೆ, ಒಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ಮಾಡೋ ಕೃಷಿ ಮತ್ತು ಅವ್ರ ವಿಧಾನ ಯಾವ ರೀತಿ ಕೃಷಿ ಮಾಡ್ತಾರೆ, ಅವ್ರ ವಿಧಾನ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ. ಅದರಿಂದ ಅವ್ರ ಹೊಸ ಹೊಸ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಮತ್ತು ನಮ್ಮ ಕೃಷಿಕರಿಗೆ ಈ ಹಾಗಲಕಾಯಿ ಕೃಷಿ ಅಂದರೆ, ಈಗ ಮಲ್ಚಿಂಗ್ ಪೇಪರ್ ಮಾಡಿ ಇದು 2ನೇ ಕ್ರಾಪ್ ಮಾಡಿದ್ದಾರೆ. ಮಲ್ಚಿಂಗ್ ಪೇಪರ್ ಮಿಡ್ಲಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಕೊಂಡು ಅಲ್ಲಿ ಮಿಡ್ಲಲ್ಲಿ ಮಲ್ಚಿಂಗ್ ಪೇಪರ್ ಮಾಡಿ ಅಲ್ಲಿ ಹಾಗಲಕಾಯಿ ಕೃಷಿನ ಮಾಡಿದ್ದಾರೆ. ಈ 45 ದಿವಸದ ಕೃಷಿನಲ್ಲಿ ಆ ಈಲ್ಡಿಗೆ ಈಗ ಸ್ಪ್ರೆಡ್ ಆಗ್ತಾ ಇದೆ. ಇದ್ರ ಮುಖಾಂತರ ಅಂದರೆ ಈ ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಮತ್ತು ಹಾಗಲಕಾಯಿ ಕೃಷಿನಲ್ಲಿ ಇನ್ನಷ್ಟು ಸಕ್ಸಸ್ಫುಲ್ಲಾಗಿ ಯಾರೋ ಫಾರ್ಮರ್ ಮಾಡಬೇಕಿದ್ರೆ ಅವ್ರು ಯಾವ ರೀತಿ ಮಾಡ್ಬೇಕಂತ ಸ್ಟೆಪ್ಸ್ ತಿಳ್ಕೊಂಡು ಈ ವೆರೈಟಿ ಬಗ್ಗೆ ಎಲ್ಲನೂ ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ಅರುಣ್ ಕುಮಾರ್ ಅಂತ ನಮ್ಮ ಯುವ ರೈತರು ಅವ್ರು. ಸರ್ ನಮಸ್ಕಾರ, ಅರುಣ್ ಕುಮಾರ್ ಸಾಹೇಬ್ರಿಗೆ. ಸರ್, ಫಾರ್ಮರ್ ಸಕ್ಸಸ್ಫುಲ್ ಫಾರ್ಮರ್ ಚಾನಲಲ್ಲಿ ಪರಿಚಯ ಮಾಡ್ಕೊಡಿದ್ದೀವಿ, ಅರುಣ್ ಕುಮಾರ್ ಅಂತ. ಸರ್, ಈಗ ನಿಮ್ಮ ಹಾಗಲಕಾಯಿ ಕೃಷಿಗೆ ಬಂದಿದ್ದೀವಿ. ಈಗ ಮಲ್ಚಿಂಗ್ ಪೇಪರ್ ಮಾಡಿ ನಾಟಿ ಮಾಡಿದ್ರೆ ಸರ್, ಇದಕ್ಕೆ ನಾಟಿ ಮಾಡೋದು ಮಲ್ಚಿಂಗ್ ಪೇಪರ್ ಯಾವ ರೀತಿ ಅಂತ? ಇದು ಡಬಲ್ ಕ್ರಾಪ್ ಮಾಡಿರೋದು. ಡಬಲ್ ಕ್ರಾಪ್. ಇದು ಕೊತ್ತಂಬರಿ ಹಾಕಿದ್ರೆ ಅದ್ರ ಮೇಲೆ ಪೇಪರ್ ಹಾಕಿ ಮೊದಲೇ ಇದು ಮಾಡಿರೋದು. ಆಮೇಲೆ ಇದು 45 ಡೇಸ್ ಆಗಿದೆ ಇದು ಈಗ ನಾಟಿ ಮಾಡಿ. ಹೌದೌದು ಸರ್. ಆಮೇಲೆ ಇದು ನಾಟಿ ಮಾಡೋದಕ್ಕೆ ಯಾವ ಬೀಜ ಸೆಲೆಕ್ಷನ್ ಮಾಡ್ತಾರೆ ಕಂಪನಿ? ಈಸ್ಟ್ ವೆಸ್ಟ್ ಪ್ರಗತಿ. ಸಾಮಾನ್ಯವಾಗಿ ಅದೇನೇ ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಅದನ್ನೇ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಕಾರಣ ಏನು ಸರ್, ಅದು ವೆರೈಟಿ ಚೆನ್ನಾಗಿದೆ ಅಂತ ಹೇಳಿ? ವೆರೈಟಿ ಚೆನ್ನಾಗಿದೆ, ರೋಗ ಅಷ್ಟು ಸ್ಪೀಡಲ್ಲ ಹಬ್ಬಲ್ಲ, ಮತ್ತು ಮಳೆಗಾಲಕ್ಕೆಲ್ಲ ತಡೀತೈತೆ. ಕಾಯಿ ಶೇಪು ಎಲ್ಲ ಚೆನ್ನಾಗಿ ಬರ್ತಾರೆ ಅದರಲ್ಲಿ. ಸರ್, ಆಮೇಲೆ ಇದು ನಾಟಿ ಮಾಡಿ ಈಗ 45 ದಿವಸ ಆಗಿದೆ ಅಂತ ಹೇಳಿದ್ರಲ್ವಾ? ಇದು ಎಷ್ಟು ಫುಲ್ ಬಿಟ್ಟಾಗ ನಿಮ್ಗೆ 40 ಡೇಸ್ ಬರ್ತೈತೆ. ಕಟ್ ಮಾಡ್ತೀರಲ್ಲ, ಒಂದೇ ರಂಬೆ ಮೇಲೆ ಬಿಡ್ತೀರಿ ಚಪ್ರಕ್ಕೆ, ಆವಾಗ ನಿಮಗೆ ಸ್ವಲ್ಪ ಟೈಮ್ ತಗೊಂತದೆ. ಸರ್, ಈಗ ಚಪ್ರಗಳೆಲ್ಲ ನಿಮಗೆ ಸ್ವಲ್ಪ ಕಾಸ್ಟ್ಲಿ. ನಾವು ಅದ್ರ ಬಿದಿರು ಕಡ್ಡಿಗಳೆಲ್ಲ ಹಾಕಿದೀವಲ್ಲ ಚಪ್ರ ನೋಡಿದ್ರೆ? ಹೌದು, ಬಿದಿರು ಕಡ್ಡಿ ನಮ್ಮ ಕಡೆ ನಿಮ್ಗೆ ಈ ಪ್ಲೇಸ್ ಅಲ್ವಾ, ಅದು ಕಾಸ್ಟ್ ಜಾಸ್ತಿ. ಇದು 35 ರುಪೀಸ್ ಏನೋ. ಅದೇ ಬಾಳಿಕೆ ಬರೋದ್ರಲ್ಲಿ ಬಿದ್ರೆ ಜಾಸ್ತಿ. 10 ಇಯರ್ಸ್ ಏನೋ ಇರ್ತೈತೆ ಅಂತ. ಬಿದಿರು ಕಡ್ಡಿಗೆಲ್ಲ ಏನಿದೆ ಸರ್ ಬೆಲೆಗಳು ಈಗ ನೀವು ಹಾಕಿರೋದು? ಇವಾಗ 37, 38 1 ಪೀಸ್ಗೆ. ಹೌದು, ಮೈಸೂರು ಕಡೆಯಿಂದ ಬರೋದು. ಒಂದು ಎಕರೆಗೆ ಎಷ್ಟು ಪೀಸ್ ಬೇಕಾಗುತ್ತೆ ಸರ್ ಇದು? ಒಂದು 2,000. 2,000ಕ್ಕೆ. ಅದು ಸಾಲಿಗೆ ಅಂತರ ಅಂದರೆ 10 ಅಡಿ. 10 ಅಡಿಗೆ. ಅದು ಬೀಜ ಎಲ್ಲ ಏನು ಕಾಸ್ಟ್ ಇದೆ ಸರ್ ಈಗ ಪ್ರಗತಿ, ಈಸ್ಟ್ ವೆಸ್ಟ್ ಪ್ರಗತಿ ಬೀಜ? 720 ರೂಪಾಯಿ. ಈಗ ಚೆನ್ನಾಗಿದೆ ಕ್ವಾಲಿಟಿ ಅಲ್ವಾ? ಇದು ಎಷ್ಟು ದಿವಸದವರೆಗೂ ಇಟ್ಕೋಬಹುದು ಬೆಳೆನ? ಚೆನ್ನಾಗಿ ಮಾಡಿದ್ರೆ ಒಂದು 6 ಮಂತ್ ಮೇಲೆ. 6 ಮಂತ್ಸ್ ಇರುತ್ತೆ ಇದು? ಎಷ್ಟು ಇಳುವರಿ ತೆಗಿಬೋದಾರ ಒಂದು ಎಕರೆಗೆ ನಿಮ್ಮ ಅನುಭವದ ಪ್ರಕಾರ? ಒಂದು 20 ಟನ್. 20 ಟನ್ ಒಂದು ಎಕರೆಗೆ ತೆಗಿಬೋದಾ? ಹೌದು, ಧಾರಾಳ. ರೇಟ್ಗಳೆಲ್ಲ ಸರ್ ಈಗ ಪ್ರೆಸೆಂಟ್ ಏನಿದೆ? ಇವಾಗ 25. 25 ಅಂದರೆ ಇದು ಹೈಯೆಸ್ಟ್ ರೇಟ್ ಅಂದರೆ ಎಷ್ಟು ಬರುತ್ತೆ ಇದು? 60-70 ರುಪೀಸ್ ಇರುತ್ತೆ 1 kgಗೆ. ಡೌನ್ ಅಂದರೆ ಕಡಿಮೆ ಅಂದರೆ? ಡೌನ್ ಅಂದರೆ 10 ರೂಪಾಯಿ. 10 ರೂಪಾಯಿ ಸಿಗುತ್ತಾ? ಅಂದರೆ 10 ರೂಪಾಯಿ ಸಿಕ್ತರೆ ನಮಗೆ ಲಾಸ್ ಆಗುತ್ತೆ? ನಡ್ಕೊಂಬರ್ತಾರೆ ಹಂಗೆ? ಲಾಸ್ ಏನೂ ಆಗಲ್ಲ, ಬಟ್ ಅಂದರೆ ವೇರಿಯೇಷನ್ ಆಗ್ತಾ ಇತ್ತು. ಅಂದರೆ ನಮಗೆ 10 ರೂಪಾಯಿ ಅಂದರೆ ಒಂದು ತಿಂಗಳಲ್ಲಿ 10 ರೂಪಾಯಿ ಇರ್ಬೋದು, ಇನ್ನೊಂದು ತಿಂಗಳಲ್ಲಿ 20-30 ಆ ಥರ ರೈಸ್ ಆಗ್ತಾ ಇರುತ್ತಲ್ವಾ? ನಿಮಗೆ ಈ ಒಂದು ವಾರ ಇದ್ದಿದ್ದು ನೆಕ್ಸ್ಟ್ ವಾರ ಇರಲ್ಲ, ಯಾಕಂದ್ರೆ ಹಾಗಲಕಾಯಿ ಎಲ್ಲ ತಿಂತಾರಲ್ಲ. ಹಾಗಲಕಾಯಿ ಈಗ ನಾಲ್ಗೆಗೆ ರುಚಿ ಅಂತ ಹೇಳ್ಬೇಕಂದ್ರೆ ಕಹಿ. ಅದ್ರ ರೈತರಿಗೆ ಸಿಹಿ ಆಗ್ಬೋದಾ? ಬೆಳೆನೇ ಇದೆ ಹೇಳ್ತಾರ? ಯಾವಾಗ ಇದು ಸಿಹಿನೇ, ಕಹಿ ಇರ್ಬೋದು, ಸಿಹಿ ಇರ್ತೈತಿ. ಯಾವಾಗ ರೈತರಿಗೆ ಸಿಹಿ ಇರುತ್ತೆ. ವರ್ಷ ಪೂರ್ತಿ ಬೆಳಿಬೋದಲ್ವಾ ಹಾಗಲಕಾಯಿ? ಯಾವಾಗಾದ್ರೂ ಬೆಳಿಬೋದು. ಮಳೆಗಾಲದಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ತ್ಯಾವ ಇದ್ರೆ. ಈಗ ನಿಮ್ಗೆ ಕೊಯ್ಲು ಇನ್ನು ಪ್ರಾರಂಭ ಆಗಿದೆ, ಕಾಯಿ ಬಂದಿದೆ ನೋಡ್ರಿ, ನೆಕ್ಸ್ಟ್ ವೀಕಲ್ಲಿ ಆಗ್ತದೆ. ಈಗ ಬಂದಿದೆ, ಇನ್ನು ಹಾರ್ವೆಸ್ಟ್ ಸ್ಟಾರ್ಟ್ ಮಾಡಿಲ್ಲ? ಅಂದರೆ ನಿಮಗೆ ಈಗ 1 ಎಕರೆನೇ ಸರ್, ಒಂದು ಹಾರ್ವೆಸ್ಟ್ಗೆ ಎಷ್ಟು kg ವರೆಗೂ ಬರ್ಬೋದು ಕಾಯಿ ಚೆನ್ನಾಗಿ ಬಂದರೆ?
ಇದಾ ಒಂದು ಎಕರೆ ಐತೆ, ಹಿಂಗಿಲ್ಲ ಅಂದ್ರೆ ಒಂದು 800-900 kg. ತುಂಬ ಕೊಯ್ಲಲ್ಲಿ ಅಂತ ಬಂದರೆ 800-1 ಟನ್ವರೆಗೂ ಬರುತ್ತಾ? ಇನ್ನೂ ಜಾಸ್ತಿ ಬರ್ತೈತೆ. ಹಾಂ, ಗಿಡ ಟನ್ ಮೇಲೆ. ಈಗ ನಾವು 2 ಟನ್ ಹೇಳ್ರಿ. ನಾವು ನೋಡ್ತಾ ಇರೋವಾಗ ನೋಡ್ಬೇಕಾದ್ರೆ ಇನ್ನೂ ಈಗ ಹಬ್ಬತಾ ಇದೆ ಅಲ್ವಾ ಚಪ್ಪರದ ಮೇಲೆ. ಇದು ನಿಮಗೆ ಇನ್ನೂ ತುಂಬ ಇಳುವರಿ ಬರ್ಬೇಕಂದ್ರೆ ಇನ್ನೂ ಎಷ್ಟು ದಿವಸದವರೆಗೂ ಬೇಕಾಗುತ್ತೆ? ಇನ್ನು ನಮಗೆ ಇನ್ನೂ 1 ತಿಂಗಳ ಮೇಲೆ ಆಗ್ತದೆ. 1 ತಿಂಗಳ ಮೇಲೆ ಆಗುತ್ತೆ. ಹೌದು. ಇದು ಯಾವ ಸೀಸನಲ್ಲಿ ನಾಟಿ ಮಾಡಿದ್ರೆ ಬೆಲೆ ಸಿಗ್ಬೋದು ಚೆನ್ನಾಗಿ ಅಂತ ನಿಮ್ಮ ಅನುಭವ ಇದೆ? ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ನಮ್ದು ಅನುಭವ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಬೇಕು. ಆಗ ಬೇಸಿಗೆನಲ್ಲಿ ಬೆಳೆಗಳು ಮಾಡೋದು ಈಸಿನಾ ಅಥವಾ ಮಳೆಗಾಲದಲ್ಲಿ? ರೇಟ್ ಇರ್ತೈತೆ. ಹಾಂ, ಮಳೆಗಾಲದಲ್ಲಿ ಬೆಳೆ ಮಾಡೋದು ಈಸಿನಾ? ಇದು ಈಸಿ, ಎಲ್ಲ ಕಡೆ ಬೆಳಿತಾರೆ. ಅದು ಎಲ್ಲ ಆಗಲ್ಲ, ಬಿಸಿಲು ಜಾಸ್ತಿ, ಈಲ್ಡ್ ಕಡಿಮೆ ಇರ್ತೈತೆ. ಹಾಂ, ಆವಾಗ ಬೆಳೆಗಳು ಚೆನ್ನಾಗಿರುತ್ತೆ. ಹಾಂ. ಸೊ ಇದಕ್ಕೆ ರೋಗಗಳು ಅಂತ ಬಂದರೆ ಏನು ರೋಗ ಜಾಸ್ತಿ ಬರ್ಬೋದು ಇದಕ್ಕೆ? ಸರ್ ಇದಕ್ಕೆ ಟ್ರಿಪ್ಸು ಮೈಟ್ಸು ಮತ್ತು ಡೌನಿ ಮಿಲ್ಡ್. ಹೌದೌದು. ಹಾಂ, ಟ್ರಿಪ್ಸು ಮೈಟ್ಸ್ ಇಲ್ಲದೆ ಇರೋ ಬೆಳೆನೇ ತೊಂದರೆ ಇಲ್ಲದೆ ಬೆಳೆನೇ ಇಲ್ಲ ಅಂತ ಅನ್ಕೊಂತೀನಿ ಸರ್. ಹೌದು, ಬೆಳೆಯೋಕ್ಕೆ ಆಗಲ್ಲ. ಟ್ರಿಪ್ಸು ಮೈಟ್ಸ್ ಇಲ್ಲ, ಎಲ್ಲದು ಬೆಳೆಗೂ ಇರುತ್ತೆ. ಪಾಲಕ್ ಸೊಪ್ಪಿಂದ ಹಿಡಿದು ಹಾಂ ಎಲ್ಲ ಇದಕ್ಕೂ ಈಗ ಟ್ರಿಪ್ಸು ಮೈಟ್ಸೇ ಮೇಜರ್. ಹಾಂ, ಮತ್ತು ರೋಗಗಳಲ್ಲಿ ಸರ್ ಎಲೆಗಳಿಗೆ ಯಾವ್ದು ಬರುತ್ತೆ? ಅದೇ ಚುಕ್ಕೆ ರೋಗ, ಡೋನಿ. ಹಾಂ, ಅಷ್ಟೇ ಮೇಜರ್ ಆ ರೋಗ. ಆಮೇಲೆ ಗೊಬ್ಬರಗಳೆಲ್ಲ ನೀವು ಯಾವ ಥರ ಕೊಡ್ತೀರಿ? ಈಗ ಮೈಕ್ರೋನ್ಯೂಟ್ರಿಯೆಂಟ್ ಸಾಮಾನ್ಯವಾಗಿ ಎಲ್ಲ ಬೆಳೆಗೂ ಮೈಕ್ರೋನ್ಯೂಟ್ರಿಯೆಂಟ್ಗೆ ವಾಟರ್ ಸಾಲ್ವಲ್ ಫರ್ಟಿಲೈಸರ್ಸ್ ಅಂದರೆ ಹೂವು ಪಿಂದೆ ಅದು ಕಾಯಿ ಫ್ರೂಟ್ ಸೆಟ್ ಆಗೋದಕ್ಕೆ ಮತ್ತು ಕಾಯಿ ದಪ್ಪ ಬರೋದಕ್ಕೆ ಸೀಸನ್ ವೈಸ್ ಗೊಬ್ಬರ ಚೇಂಜ್ ಮಾಡಿ ಕೊಡ್ತಾ ಇರಬೇಕು. ಹಾಂ, ಔಷಧಿಗಳು ಎಷ್ಟು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಬೇಕು? ವಾರಕ್ಕೊಮ್ಮೆ ಸ್ಪ್ರೇ ಮಾಡಲೇಬೇಕು. ಹಾಂ. ಸೊ ಇದು ಹಣ್ಣೆಲೆ ರೋಗ ಬರ್ತಲ್ಲ, ಅದು ಏನು ಕಾರಣ ಅಂತ ಏನಾದ್ರು ಗೊತ್ತಾ ನಿಮಗೆ? ಅದೇ ತೇವ ಇದ್ದಾಗ. ಹಾಂ, ಮತ್ತೆ ಈ ಟ್ರಿಪ್ಸು ಮೈಟ್ಸು ಜಾಸ್ತಿ ಆದಾಗ. ಸಾಮಾನ್ಯವಾಗಿ ನಮಗೆ ಹಾಗಲಕಾಯಿ ನೋಡಿದಾಗ ಬರೀ ಹಣ್ಣೆಲೆ ತೊಂದರೆನೇ, ಬೇರೆ ಗಿಡ ಹಾಳಾಗೋದಕ್ಕೆ ಕಾರಣ. ಹೌದೌದು, ಅದಕ್ಕೆ ವೀಕ್ಲಿ 1 ಟೈಮ್ ನೀವು ಸ್ಪ್ರೇ ಕೊಡಲೇಬೇಕು. ನೀರು ಕಡಿಮೆ ಹಾಕಬೇಕು. ಅಂದರೆ ಈಗ ಮಲ್ಚಿಂಗ್ ಪೇಪರ್ ಮಾಡೋದ್ರಿಂದ ನೀರು ಪ್ರಮಾಣ ನೋಡ್ಕೊಂಡು ಬಿಡ್ಬೇಕಲ್ಲ? ಹೌದೌದು, ವೀಕ್ಲಿ ನಿಮಗೆ 1 hour 2 hours. ಹಾಂ, 2 hours ಹಾಕ್ಬಿಟ್ರೆ ಒಂದು 4-5 ಡೇಸ್ಗೆ ಒಂದೊಂದು ಸಾರಿ ಹಾಕೊಂಡ್ರೆ ಸಾಕು. ಈಗ ಸರ್ ಇಷ್ಟು ಮಾತ್ರ ನೀವು ಬೆಳೆ ಮಾಡೋದಕ್ಕೆ ಎಷ್ಟು ಖರ್ಚು ಬರ್ಬೋದು 1 ಎಕರೆಗೆ ನಿಮ್ಮ ಅನುಭವದ ಪ್ರಕಾರ? ನಮ್ಮ ಪ್ರಕಾರ ಒಂದು 40,000 ಬರ್ಬೋದು 1 ಎಕರೆಗೆ. ಹೌದು. ಹಾಂ, ಅದೇ 40,000 ಅಂದರೆ ರೇಟ್ಗಳಿದ್ದಾಗ ನಿಮಗೆ 1 ಟನ್ ಕಾಯಿದು ಬಜೆಟ್ ಅಲ್ವಾ? ಹೌದು. ರೇಟ್ಗಳು ಬಂದರೆ ಇದರಲ್ಲಿ ನಾವು ಬೆಳೆದ್ರೆ ಸಾಮಾನ್ಯವಾಗಿ ಈಗ ಟೊಮೊಟೊ ಏನಾದರೂ ಬೆಳೆದ್ರೆ ಮಾರ್ಕೆಟ್ ಫುಲ್ ಬಿದೌಟ್ ಲಾಸ್ ಆಗಿಬಿಡ್ತಲ್ವಾ? ಇದರ ಲಾಸ್ ಅನ್ನೋ ಪ್ರಶ್ನೆ ಬರಲ್ಲ ನಿಮ್ಗೆ. ಹಾಗಲಕಾಯಲ್ಲಿ ಲಾಸ್ ಅನ್ನೋ ಪ್ರಶ್ನೆ ಬರಲ್ಲ. ಹೌದು. ಹಾಗಲಕಾಯಿ ಏನಾಗ್ತೈತೆ ಅಂದ್ರೆ ನಿಮಗೆ ನೀವು ಯಾವಾಗಾದರೂ ಮಾಡ್ಕೊಬೋದು. ಹಾಂ, ನಿಮ್ಗೆ ರೇಟ್ ಡೌನ್ ಆದ್ರೇನು ನಿಮಗೆ ಲಾಸ್ ಅಂತೂ ಬರಲ್ಲ. ಮತ್ತೆ ಲೇಬರ್ ಕಾಸ್ಟ್ ಕಡಿಮೆ. 2-3 ಇದ್ರೆ ಆರಾಮಾಗಿ ನೀವು ಹಾರ್ವೆಸ್ಟ್ ಮಾಡ್ಕೊಬೋದು. ಹೌದು, ಎಲ್ಲ ಕಂಪ್ನಿನಲ್ಲೂ ಎತ್ಕೊಂತಾರೆ. ಹಾಗಲಕಾಯಿ ಅಂದ್ರೆ ಈಗೆಲ್ಲ ಶುಗರ್ ಪೇಷಂಟ್ಗೆ ಜಾಸ್ತಿ ಇದೆ, ಕೆಲಸ ಮಾಡಲ್ಲ. ಅದಕ್ಕೆ ನಿಮ್ಮಂಥವ್ರೆಲ್ಲ ಇರ್ತಾರಲ್ಲ, ಕೆಲಸ ಮಾಡಲ್ಲ, ಓಡಾಡ್ತೀರಾ, ದುಡ್ಡು ಸಂಪಾದನೆ ಮಾಡ್ತೀರಿ, ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಇಕ್ತೀರಾ, ಬೆವ್ರು ಸುರ್ಸಲ್ಲ ಯಾರನ್ನು. ಹೌದು, ಈಗ ಫಾರ್ಮರ್ಸ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹೌದು, ಅವ್ರಿಗೇನು ತಿನ್ನಲ್ಲ ನೋಡ್ರಿ. ನ್ಯಾಚುರಲ್ ಆಗಿ ಅವ್ರು ಏನು ತಿನ್ನೋದೇ ಇಲ್ಲ. ಮಾಮೂಲಿ ಮುದ್ದೆ ತಿಂತಾರೆ, ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಸುಸ್ತಾಯ್ತಂದ್ರೆ ಮರದ ಕೆಳಗೆ ಮಲ್ಕೊಂತಾರೆ. ಮುಂಚೆ ಹಾಗಲಕಾಯಿಗೆ ಅಷ್ಟೊಂದು ಕಸ್ಟಮರ್ ಇಲ್ಲ ಅನ್ಕೊಂತೀನಿ. ಈ ನಡುವೆ ಶುಗರ್ ಕಂಪ್ಲೇಂಟ್ಗಳು ಜಾಸ್ತಿ ಆದ್ಮೇಲೆ ಕಸ್ಟಮರ್ ನಿಮ್ಗೆ ಹೆಚ್ಚು ಬೇಡಿಕೆ ಇರೋದಂದ್ರೆ ಹಾಗಲಕಾಯಿ, ಹೀರೆಕಾಯಿ, ತರಕಾರಿಗಳಲ್ಲಿ. ಹೌದು. ವರ್ಷ ಪೂರ್ತಿ ಬೆಳಿಬೋದು ಇದನ್ನ, ಯಾವಾಗಾದ್ರೂ ಬೆಳೀರಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೀವು 10 ಟನ್ ಇರ್ಲಿ ಖಾಲಿ ಮಾಡ್ಬೋದು. ಅಂದ್ರೆ ಕಂಪ್ನಿಗಳಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತಲ್ವ ಇದಕ್ಕೆ? ಯಾವಾಗ ಇರ್ತೈತೆ ಕಂಪ್ನಿಯಲ್ಲಿ ನಿಮ್ಗೆ 15-20 ರೂಪಾಯಿ ಬಿಟ್ಕೊಡೋದೇ ಇಲ್ಲ. ಡೌನ್ ಅಂದ್ರೆ 15-20 ಆಗುತ್ತೆ. ಅಂದ್ರೆ ನಿಮ್ಗೆ ಮಾರ್ಕೆಟಿಂಗ್ ಏನೋ ತೊಂದರೆ ಇಲ್ಲ ಅಂತ ಹೇಳ್ಬೋದು? ಮಾರ್ಕೆಟ್ಗೆ ತೊಂದರೆನೇ ಆಗಲ್ಲ ನಿಮ್ಗೆ. ಸೊ ಆಮೇಲೆ ಇದರಲ್ಲಿ ಈಗ ಇದು ಬಿಟ್ರೆ ವೆರೈಟಿನಲ್ಲಿ ಈಸ್ಟ್ ವೆಸ್ಟ್ ಪ್ರಗತಿ ಬಿಟ್ರೆ ಬೇರೆ ಇನ್ಯಾವುದಾದ್ರೂ ಸೆಟ್ ಆಗುತ್ತಾ? ಅದೇ ಸಿಂಜೆಂಟದು ವಾಲಿ, ವಲ್ಲಭೈನ ಬರುತ್ತೆ. ವಲ್ಲಭಾಯ್ ಇರ್ಬೋದು, ವಾಲಿನ ಇರ್ಬೋದು. ಇದೇ ಬೇರೆ ಬೇರೆ ಐತೆ ನಿಮ್ಗೆ. ನಿಮ್ಗೆ ಸಕ್ಸಸ್ ಅಂತ ಕಂಡಿರೋದು ಇದರಲ್ಲಿ ಈಸ್ಟ್ ವೆಸ್ಟ್ ಇದೆ. ಈಸ್ಟ್ ವೆಸ್ಟ್ ಆಪ್ಷನ್ ಅಂದ್ರೆ ಫಸ್ಟ್ ಆಪ್ಷನ್ ಅದೇ. ಇದರಲ್ಲಿ ಕೃಷಿನಲ್ಲಿ ಆರಾಮ ಮಾಡ್ಬೋದು ರೈತರು ಅಂತ ಹೇಳ್ಬೋದು. ಮಾಡ್ಬೋದು. ಸರಿ ಸರ್, ಇದ್ರ ಬಗ್ಗೆ ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರು ಮುಂದಿನ ದಿನಗಳಲ್ಲಿ ಪಡೆಯೋಣ. ಯಾಕೆಂದರೆ ಪ್ರಾರಂಭದ ಕೊಯ್ಲುಗಳಲ್ವಾ, ಮುಂದೆ ನಿಮ್ಮ ಅನುಭವಗಳು ನಮ್ಮ ಕೃಷಿಕರೊಂದಿಗೆ ವೀಕ್ಷಕರೊಂದಿಗೆ ಹಂಚ್ಕೊಳ್ಳಿ. ಹೀಗೆ ಅಲ್ಲಿವರೆಗೂ ನಿಮಗೆ ಕೃಷಿನ ಸಕ್ಸಸ್ ಸಿಗಲಿ ಅಂತ ಹಾರೈಸ್ತೀವಿ ಸರ್. ನಮಸ್ಕಾರ.